ಆಸೆ ಅನ್ನೋದು ಎಲ್ಲರಿಗೂ ಇದ್ದೇ ಇರುತ್ತೆ. ಒಂದು ಸಾರಿ ಪದ ಬಳಸಿದ ಮೇಲೆ ಪದೇ ಪದೇ ಬಳಸುವುದಲ್ಲ. ಡಿನ್ನರ್ ಮೀಟಿಂಗ್ ನಡೆಸಿದ ಶಾಸಕರು ಏನು ಹೇಳಿದ್ದಾರೋ ಗೊತ್ತಿಲ್ಲ. ನನಗೆ ಅದರ ಬಗ್ಗೆ ಯಾವುದೇ ಮಾಹಿತಿ ಇಲ್ಲ. ನಾನು ಊರಲ್ಲಿ ಇರಲಿಲ್ಲ. ಅದರ ಬಗ್ಗೆ ಮಾಹಿತಿ ಇಲ್ಲ. ಶಾಸಕರ ತೀರ್ಮಾನ ಏನು ಎಂಬುದು ನನಗೆ ಗೊತ್ತಿಲ್ಲ. ಶಾಸಕರ ತೀರ್ಮಾನ ಅವರವರ ವೈಯಕ್ತಿಕ, ಪಕ್ಷ ಹೈಕಮಾಂಡ್ ಅದನ್ನು ಗಮನಿಸುತ್ತೆ. ಚುನಾವಣೆಗೆ ನಿಲ್ಲುತ್ತೇನೆ ಎಂಬುವರಿಗೆ ಕಷ್ಟ ಆಗಬಹುದು. ನಾನೇನು ಚುನಾವಣೆಗೆ ನಿಲ್ಲಲ್ಲ, ಹಾಗಾಗಿ ನನಗೇನು ಕಷ್ಟ ಆಗಲ್ಲ. ಯಾರು ಚುನಾವಣೆಗೆ ನಿಲ್ತಾರೋ ಅವರಿಗೆ ಕಷ್ಟ ಆಗಬಹುದು. ನಮ್ಮ ಅಣ್ಣನ ಹಣೆ ಬರಹದಲ್ಲಿ ಇದ್ರೆ ಸಿಎಂ ಆಗ್ತಾರೆ, ಇಲ್ಲ ಆಗೋದಿಲ್ಲ ಎಂದು ಮಾಜಿ ಸಂಸದ ಡಿ.ಕೆ. ಸುರೇಶ್ ಪ್ರತಿಕ್ರಿಯೆ ನೀಡಿದ್ದಾರೆ. ಶಾಸಕರು ಸಚಿವರು ಪದೇ ಪದೇ ಹೇಳ್ತಾರೆ ಪಕ್ಷ ಗಮನಿಸ್ತಾನೆ ಇಲ್ಲ. ಹೈಕಮಾಂಡ್ ಮೇಲೆ ಒಂದು ಅಸಮಾಧಾನ. ಎಲ್ಲದ ತಾಳ್ಮೆ ಇರಲಿ. ಸರ್ ಇದೇನು ಸರ್ ತಮ್ಮ ಶಸ್ತ್ರ ಮಾಡಿದೀರ ಅಂತ ಶಸ್ತ್ರ ಇದ್ರೆ ತಾನೇ ತ್ಯಾಗ ಮಾಡಕ್ಕೆ. ಶಸ್ತ್ರನೇ ಇಲ್ವಲ್ಲ. ನಾನು ಯಾವಾಗ ಹೇಳಿದೆ ಶಸ್ತ್ರ ತ್ಯಾಗ, ಶಸ್ತ್ರ ಇಟ್ಕೊಂಡಿದೀವಿ ಅಂತ? ಅಲ್ಲಪ್ಪ, ಶಸ್ತ್ರ ಇದೆ ಅಂತ ಯಾವಾಗ ಹೇಳಿದೆ? ಈಗ್ಲೂ ಹೇಳಿದ್ನಲ್ಲ ತಾಳ್ಮೆ ಇರ್ಲಿ ಅಂತ. ನಾನು ಹೇಳಿದಿನಲ್ರಿ, ನಮ್ಮಣ್ಣನ ಹಣೆ ಬರ ಇದ್ರೆ ಆಗ್ತಾರೆ. ನಮ್ಮಣ್ಣನ ಹಣೆ ಬರ ಇದ್ರೆ ಆಗ್ತಾರೆ. ನಮ್ಮಣ್ಣನ ಹಣೆ ಬರ ಇಲ್ಲ ಅಂತ ಅಂದ್ರೆ ಯಾರೇನು ಮಾಡ್ಲಿಕ್ಕೆ ಆಗುದಿಲ್ಲ. ಬೆಂಗಳೂರಿನಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ನನ್ನ ನಿಲುವು ಏನು ಎಂಬುದನ್ನು ನಾನು ಈಗಾಗಲೇ ಹೇಳಿದ್ದೇನೆ. ಪದೇ ಪದೇ ಹೇಳಬೇಕಾಗಿಲ್ಲ. ಎಲ್ಲರಿಗೂ ಸಿಎಂ ಆಗುವ ಆಕಾಂಕ್ಷೆ ಇರುವುದರಲ್ಲಿ ತಪ್ಪೇನಿಲ್ಲ. ಡಿಕೆಶಿ ಬೆಂಬಲಕ್ಕೆ ಶಾಸಕರ ಸಂಖ್ಯೆ ಹೆಚ್ಚಾಗುತ್ತಿರುವ ಬಗ್ಗೆ ಗೊತ್ತಿಲ್ಲ. ಬೊಮ್ಮಲ್ ವಿಚಾರ ಇದ್ರೆ ಕೇಳಿ. ಕೆಎಂಎಫ್ ಚುನಾವಣೆಯನ್ನ ಅಧಿಕಾರಿಗಳು ನಿರ್ಧಾರ ಮಾಡ್ತಾರೆ. ಪಕ್ಷ ಯಾರಿಗೆ ಹೇಳುತ್ತದೆ ಅವರು ನಿಲ್ಲುತ್ತಾರೆ. ನಾನು ರಾಜಕೀಯ ಪಂಡಿತನೂ ಅಲ್ಲ, ಯಾವುದೇ ಸ್ಥಾನಮಾನದ ಆಕಾಂಕ್ಷಿ ಕೂಡ ಅಲ್ಲ. ಡಿ.ಕೆ. ಶಿವಕುಮಾರ್ ಏನು ಹೇಳಿದ್ದಾರೆ ಎಂಬುದು ಅವರನ್ನೇ ಕೇಳಿ. ಡಿಕೆಶಿ ಭೇಟಿ ಮಾಡಿಲ್ಲ ನಾನು. ಎಂಎಲ್ಎಗಳ ವಿಚಾರಧಾರೆ ಏನಿದೆ ಶಾಸಕರಿಗೆ ಸಂಬಂಧಿಸಿದ್ದು. ಪಕ್ಷ ಹೈಕಮಾಂಡ್, ರಾಜ್ಯ ನಾಯಕರು ಅದನ್ನು ಗಮನಿಸುತ್ತಾರೆ. ಎಲ್ಲದಕ್ಕೂ ತಾಳ್ಮೆ ಇರಲಿ. ಶಸ್ತ್ರವೇ ಹಿಡಿದುಕೊಂಡಿಲ್ಲ. ಶಸ್ತ್ರ ತ್ಯಾಗ ಎಲ್ಲಿಂದ? ನಮ್ಮ ಅಣ್ಣನ ಹಣೆ ಬರಹ ಇದ್ರೆ ಸಿಎಂ ಆಗ್ತಾರೆ, ಹಣೆ ಬರಹದಲ್ಲಿ ಇಲ್ಲದಿದ್ರೆ ಸಿಎಂ ಆಗಲ್ಲ. ರಾಜಕಾರಣದಲ್ಲಿ ಇವತ್ತು ಶಸ್ತ್ರ ಬೇಕಾಗಿಲ್ಲ, ಅಸ್ತ್ರ ಬೇಕಾಗಿಲ್ಲ ಅಂತ ಇದೇ ಸಂದರ್ಭ ಸದ್ಯದ ವಿದ್ಯಮಾನಗಳ ಬಗ್ಗೆ ಪ್ರತಿಕ್ರಿಯೆ ನೀಡಿದ್ರು. ಯಾರು ಆಕಾಂಕ್ಷಿಗಳಿರುವಂತದ್ರಲ್ಲಿ ತಪ್ಪಿಲ್ಲ. ಇದೇ ಸರ್ಕಾರದಲ್ಲಿ ತಮ್ಮ ಸಹೋದರರನ್ನ ಸಿಎಂ ಪಟ್ಟ ಕಟ್ಟೋದಕ್ಕೆ ತಮ್ಮ ಪ್ರಯತ್ನ ಹೇಗಿದೆ? ನನಗೇನು ಗೊತ್ತಿಲ್ಲಪ್ಪ. ನೀವೇನ್ ತೋರಿಸ್ತೀರಿ ಅದನ್ನ ನೋಡ್ತಾ ಇದ್ದೀವಿ. ಶಾಸಕರ ಸಂಖ್ಯೆ ಜಾಸ್ತಿ ಆಗಿದೆ ಅನ್ನುವಂಥದ್ದು ಆ ಥರದ್ದೇನು ಇಲ್ಲ. ನನಗೆ ಶಾಸಕರ ವಿಚಾರ ನನಗೆ ಗೊತ್ತಿಲ್ಲ. ನನಗೇನಾರ ಬೊಮ್ಮೂಲ್ ವಿಚಾರ ಇದ್ರೆ ಕೇಳಿ ಚುನಾವಣೆ ಅಧಿಕಾರಿಗಳು ತೀರ್ಮಾನ ಮಾಡ್ತಾರೆ ಚುನಾವಣೆ ಯಾವಾಗ ಅಂತ. ಆವಾಗ ಚುನಾವಣೆಯಲ್ಲಿ ಯಾರು ಪಕ್ಷ ಯಾರನ್ನ ತೀರ್ಮಾನ ಮಾಡ್ತದೆ ಅವ್ರು ನಿಂತ್ಕೊಳ್ತಾರೆ. ನಾನು ಯಾವುದಕ್ಕೂ ಆಕಾಂಕ್ಷಿ ಅಲ್ಲ. ಇಲ್ಲಪ್ಪ, ಅದ್ರ ಬಗ್ಗೆ ನನ್ಗೆ ಗೊತ್ತೂ ಇಲ್ಲ. ನಾನು ರಾಜಕೀಯ ಪಂಡಿತನೂ ಅಲ್ಲ. ಡಿ.ಕೆ. ಶಿವಕುಮಾರ್ ಅವರು ಎಮ್ಎಲ್ಎಗಳಿಗೆ ಒಂದು ರಿಕ್ವೆಸ್ಟ್ ಮಾಡಿದ್ದಾರೆ, ನನ್ನ ಪರವಾಗಿ ಯಾರು ಕೂಡ ದೆಹಲಿಗೆ ಹೋಗಿ ಏನೋ ಒತ್ತಾಯ ಮಾಡೋದು ಬೇಕಾಗಿಲ್ಲ, ನಿಮ್ಗೆ ಕೆಲಸ ಇದ್ರೆ ಹೋಗಿ. ನನಗೆ ಅದ್ರ ಬಗ್ಗೆ ಮಾಹಿತಿ ಇಲ್ಲ. ಶಿವಕುಮಾರ್ ಅವ್ರನ್ನ ಭೇಟಿ ಮಾಡಿಲ್ಲ ನಾನು. ನನಗೆ ಗೊತ್ತಿಲ್ಲ ರೀ. ಅವ್ರಿಗೆ ನೋಡಿ, ಶಾಸಕರಿಗೆ ಏನ್ ವಿಚಾರಧಾರೆಗಳಿದೆ ಶಾಸಕರಿಗೆ ಸಂಬಂಧಪಟ್ಟಿದ್ದು, ಅದು ನನಗೆ ಸಂಬಂಧಪಟ್ಟಿದ್ದಲ್ಲ, ಪಕ್ಷಕ್ಕೆ ಸಂಬಂಧಪಟ್ಟಿದ್ದಲ್ಲ. ಪಕ್ಷ ಅದನ್ನ ಅವರ ವಿಚಾರಗಳನ್ನ, ಅವರ ಹೇಳಿಕೆಗಳನ್ನ ಪಕ್ಷ ಗಮನಿಸ್ತದೆ ಹೊರತು ನಾವ್ ಹೇಳಕ್ಕಾಗಲ್ಲ. ಹೈಕಮಾಂಡು, ರಾಜ್ಯ ಮಟ್ಟದ ನಾಯಕರು ಅವರು ಅದನ್ನ ತಿಳಿಸ್ತಾರೆ. ಶಾಸಕರು ಸಚಿವರು ಪದೇ ಪದೇ ಹೇಳ್ತಾರೆ ಪಕ್ಷ ಗಮನಿಸ್ತಾನೆ ಇಲ್ಲ. ಹೈಕಮಾಂಡ್ ಮೇಲೆ ಒಂದು ಅಸಮಾಧಾನ. ಎಲ್ಲದ ತಾಳ್ಮೆ ಇರಲಿ. ಸರ್ ಇದೇನು ಸರ್ ತಮ್ಮ ಶಸ್ತ್ರ ಮಾಡಿದೀರ ಅಂತ? ಶಸ್ತ್ರ ಇದ್ರೆ ತಾನೇ ತ್ಯಾಗ ಮಾಡಕ್ಕೆ. ಶಸ್ತ್ರನೇ ಇಲ್ವಲ್ಲ. ನಾನು ಯಾವಾಗ ಹೇಳಿದೆ ಶಸ್ತ್ರ ತ್ಯಾಗ, ಶಸ್ತ್ರ ಇಟ್ಕೊಂಡಿದೀವಿ ಅಂತ? ಅಲ್ಲಪ್ಪ, ಶಸ್ತ್ರ ಇದೆ ಅಂತ ಯಾವಾಗ ಹೇಳಿದೆ? ಈಗ್ಲೂ ಹೇಳಿದ್ನಲ್ಲ ತಾಳ್ಮೆ ಇರ್ಲಿ ಅಂತ. ನಾನು ಹೇಳಿದಿನಲ್ರಿ, ನಮ್ಮಣ್ಣನ ಹಣೆ ಬರ ಇದ್ರೆ ಆಗ್ತಾರೆ. ನಮ್ಮಣ್ಣನ ಹಣೆ ಬರ ಇಲ್ಲ ಅಂತ ಅಂದ್ರೆ ಯಾರೇನು ಮಾಡ್ಲಿಕ್ಕೆ ಆಗುದಿಲ್ಲ. ಇದು ರಾಜಕಾರಣ. ಶಸ್ತ್ರ ಬೇಕಾಗಿಲ್ಲ, ಅಸ್ತ್ರ ಬೇಕಾಗಿಲ್ಲ.